टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಪಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಸಿಕ್ಕಂತಹ ಪ್ರಕರಣ ಅಲ್ಲಿಗೆ ಹೇಗೆ ಬಂತು ಅನ್ನುವಂಥದ್ದು ಅದನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಅದು ಸುಲಭ. ಪಾನ್ ಕಾರ್ಡನ್ನು ನೀವು ಪತ್ತೆ ಹಚ್ಚುವಂಥದ್ದು ಭಾಳ ಸುಲಭ. ಅಂತೂ ಇಂತೂ ಅದರ ವಾರಸುದಾರರನ್ನು ಪತ್ತೆ ಹಚ್ಚಲಾಗಿದೆ. ಯಾಕೆಂದರೆ ನೆಲಮಂಗಲ ಮೂಲದ ಸುರೇಶ್ ಅನ್ನುವಂಥವರ ಪಾನ್ ಕಾರ್ಡ್ ಅದು. ಈ ಸುರೇಶ್ ಸಂಬಂಧಪಟ್ಟಂಗೂ ಕೂಡ ಅವರ ತಂದೆ ಮಾತಾಡಿದ್ದಾರೆ, ಆದರೆ ಸ್ಪಷ್ಟತೆ ಇಲ್ಲ ಅವರ ಮಾತಲ್ಲಿ. ಸೊ ಅದೊಂದು ಸಮಸ್ಯೆ. ಇನ್ನು ಡೆಬಿಟ್ ಕಾರ್ಡ್ ನಾವು ತೋರಿಸ್ತಾ ಇದ್ದೀವಿ. ಸುರೇಶ್ ತಾಯಿದದು ಡೆಬಿಟ್ ಕಾರ್ಡ್. ಬನ್ನಿ, ನಮ್ಮ ಪ್ರತಿನಿಧಿ ಅವರ ತಂದೆ ಜೊತೆ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಹೇಳ್ತಾರೆ ಅವ್ರ ತಂದೆ, ನೋಡೋಣ. ಸರ್, ಸುರೇಶ್ ಅವರು ಕಳ್ಕೊಂಡು ನೀವು ಎಷ್ಟು ದಿನ ಆಯಿತು ಸರ್? ಅಲ್ಲೇ 5 ತಿಂಗಳಾಯಿತು ಸರ್. 5 ತಿಂಗಳಾಯಿತು. ಹೆಂಗೆ ಸರ್, ಏನಾಗಿ ಮೃತಪಟ್ಟು ಸರ್ ಸುರೇಶ್ ಅವರು? ಏನಾಯಿತು ಅಂತ ಒಂದು ಗೊತ್ತಿಲ್ಲ ಸರ್. ಏನಾಗಿದೆ, ಕಾಯಿಲೆ ಇದ್ದ. ಅವಾಗ ಊರು ಬಿಟ್ಬಿಟ್ಟಿದ್ದ. ಊರಾಗೆ ಇರಲಿಲ್ಲ ಅಲ್ಲೇ 1 ವರ್ಷದಿಂದ, ಊರಾಗೆ ಇರಲಿಲ್ಲ ಅಲ್ಲೇ 2 ವರ್ಷದಿಂದ. ಆಮೇಲೆ ಒಂದು ವರ್ಷ ಯಾರೇನು ಮಾಡಿದ್ರು ಇಲ್ಲ, ಅಂಗಡಿ ಮುಂದೆ ತಂದು ಹಾಕಿದ್ರು ದೋಸಪೇಟೆಗೆ. ಆಮೇಲೆ 1 ವಾರ ಹೆಂಗೋ ನಾನು ಇದು ಮಾಡಿರಲಿಲ್ಲ. ಆಮೇಲೆ ತಿರ್ಗಾ ತಾಮನ ಮನೆ ಒಳಗಡೆ ನಿಮ್ಮಂಥವ್ರು ಹೇಳಿದ್ದಕ್ಕೆ ತಾಮನ ಮನೆ ಒಳಗಡೆ ಇದು ಮಾಡಿ ಆಸ್ಪತ್ರೆಗೆ ಸೇರಿಸಿ ಆಸ್ಪತ್ರೆಯಲ್ಲೆಲ್ಲ ಇದು ಮಾಡಿದೆ. ಕಾಯಿಲೆ ಇದ್ದ. ಇದು ಮೇಟ್ರಿ ಏನಂತ ನಮಗೆ ಗೊತ್ತಿಲ್ಲ ಸರ್. ಧರ್ಮಸ್ಥಳದಲ್ಲಿ ಈಗ ID ಕಾರ್ಡು ಮತ್ತು ಪಾನ್ ಕಾರ್ಡ್ ಸಿಕ್ಕಿದೆ ಅಂತೇಳಿ ಪೊಲೀಸ್ನವ್ರು ಹೇಳ್ತಾರೆ. ಏನಾದರೂ ಕಳ್ತನ ಆಗಿತ್ತು ಅಂತ ಏನಾದರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ಹೆಂಗೆ ಸರ್? ಅವ್ರೇನು ಗೊತ್ತಿಲ್ಲ ಸರ್ ನಮಗೆ. ಏನು ಹೇಳಿದ್ದಾರೆ ಏನಿದು ಅಂತ ನಮಗೆ ಗೊತ್ತಿಲ್ಲ. ಅದು ನಿನ್ನೆ ಪೊಲೀಸ್ನವ್ರು ಬಂದಲ್ಲ, ಏನೇನು ಕೇಳಿದ್ರು ಸರ್ ನಿಮ್ಮ ಹತ್ರ? ಕೇಳಿರಿ ಅಂದರೆ ಏನಿಲ್ಲ, ಫೋಟೋ ತೊಗೊಂಡ್ರು, ಇದು ಮಾಡಿದ್ರು, ಹೋದ್ರು ಸರ್, ಅಷ್ಟೇ. ನಿಮ್ಮನ್ನೇನು ಪ್ರಶ್ನೆ ಏನು ಮಾಡಲಿಲ್ಲ? ಇಲ್ಲ ಇಲ್ಲ. ಅಲ್ಲಿ ID ಕಾರ್ಡು ಅದೇ ನಿಮ್ಮ ಮಿಸ್ಸಸ್ ಅವ್ರದ್ದು, ನಿಮ್ಮ ಹೆಂಡತಿಯವ್ರದ್ದು ಕೂಡ ಸಿಕ್ಕಿತ್ತು ಅಂತ ಹೇಳಿದ್ರು. ನಿಮ್ಮ ಹೆಂಡತಿಯವ್ರು ಏನಾದರೂ ಕೇಳಿದ್ರೆ ಹೇಗೆ? ಇಲ್ಲಿ ಏನು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಇದು ಅಲ್ಲೇ ಹೋಗಿ ಅಲ್ಲೇ 2 ವರ್ಷ, ಅಲ್ಲೇ 2-3 ವರ್ಷ ಆಯಿತು ಸರ್. ಮನೆ ಅಪ್ಪ ಅಮ್ಮ ಬೇಡ ಅಂತ ಬಿಟ್ಟು ಹೋಗಿದ್ರೆ ಅವ್ರಿಗೆ ಗೊತ್ತಿಲ್ಲ, ಊರಾಗ ಇರಲಿಲ್ಲ. ಮೊನ್ನೆ ಈಗ ಅಲ್ಲೇ ವರ್ಷದ ಮುಂದೆ ತಾಮಂದು ಯಾರೋ ಇಲ್ಲೇ ಹಾಕಿದ್ದು, ಭಾರಿ ಸೀರಿಯಸ್ ಆಗಿಬಿಟ್ಟಿದ್ದ. ಮನೆಗೆ ಅವಾಗ ತಾಮಂದು ಹಾಸ್ಪಿಟ್ಲಿಗೆ ಸೇರಿಸಿ ಹಾಸ್ಪಿಟ್ಲಿಂದ ಕರ್ಕೊಂಬಂದು ಮನೇಲಿ ಮುಡಿಕೊಂಡಿದ್ದ. ಒಂದು 5 ತಿಂಗಳಾಯಿತು ತೀರೋಗಿ. ಇದಿಷ್ಟು ಏನು ಸುರೇಶ್ ಅವರ ತಂದೆಯವರ ಮಾತಾಗಿತ್ತು. ಆ ಧರ್ಮಸ್ಥಳದಲ್ಲಿ ಸಿಕ್ಕಂತಹ ID ಕಾರ್ಡ್ಗೂ ಸುರೇಶ್ಗೂ ಸಂಬಂಧ ಇದ್ದು, ಸುರೇಶ್ ಸ್ಥಳೀಯವಾಗಿ ಅಂದರೆ ದಾಬಾಸ್ಪೇಟೆಯಲ್ಲೇ ಏನು ಮೃತಪಟ್ಟಿರ್ತಕ್ಕಂಥದ್ದು ಈಗ ಖಚಿತತೆ ಸಿಗ್ತಾ ಇರ್ತಕ್ಕಂಥದ್ದು. ಮಂಜುನಾಥ್, TV9 ನೆಲಮಂಗಲ.